ಹಾಯ್, ನೀವು ನೋಡ್ತಾ ಇದ್ದೀರಲ್ಲ, ಇದು ಮುನೇಶ್ವರ ಸ್ವಾಮಿಯ ಸನ್ನಿಧಿಯ ಮಹಾದ್ವಾರ. ಸೊ ಇಲ್ಲಿಂದ ಒಂದು 500 ಮೀಟರ್ ಒಳಗಡೆ ಹೋದರೆ ಈ ಒಂದು ಮುನೇಶ್ವರನ ದೇವಸ್ಥಾನ ನಮಗೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಮರದ ಬುಡದಲ್ಲಿ ಮುನೇಶ್ವರನ ದೇವಸ್ಥಾನವನ್ನು ನಾವು ಕಾಣಬಹುದು. ಹಾಗೆ ಮುಂಭಾಗದಲ್ಲಿ ಶನಿ ವೃಕ್ಷ ಇದೆ. ಆದರೆ ದೇವಸ್ಥಾನ ಹಿಂಭಾಗದಲ್ಲಿ ಒಂದೇ ಬುಡದಲ್ಲಿ ನಮಗೆ 3 ಮರಗಳನ್ನು ಕಾಣಬಹುದು. ಅರಳಿ ಮರ, ಆಲದ ಮರ, ಹಾಗೆ ಮಾವಿನ ಮರ. ಆ ಒಂದು ಬುಡದಲ್ಲಿ ಇವನು ಮುನೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಸೊ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮಗೇನೆಲ್ಲ ಹರಕೆ ಇರುತ್ತೋ ಅದನ್ನು ಹರಕೆ ಹೊತ್ಕೊಂಡು ಹೋಗಿ. ಸೊ ಅದೆಲ್ಲ ಸಹ ನಿಮಗೆ ಈಡೇರುತ್ತೆ. ಅಷ್ಟೇ ಅಲ್ಲ, ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರೆಲ್ಲ ಬಂದು ಇಲ್ಲಿ ಹರಕೆ ಹೊತ್ಕೊಂಡೋಗಿ ಮದುವೆ ಆಗುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಈಗಾಗಲೇ ನೀವು ಈ ಮುನೇಶ್ವರ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡಿದ್ರೆ ಕಾಮೆಂಟ್ ಮಾಡಿ. ಈ ಒಂದು ಪುಣ್ಯಕ್ಷೇತ್ರ ಇರುವಂಥದ್ದು ವಿಜಯಪುರದಿಂದ 6 ಕಿಲೋಮೀಟರ್ ದೂರದಲ್ಲಿರುವಂತಹ ಒಳ್ಳೆಯರಳ್ಳಿ ಎಂಬ ಗ್ರಾಮದಲ್ಲಿ.